ಈ ಪದವೀಧರಗಳಿಗೆ 3,000 ರೂಪಾಯಿ ಮತ್ತು ಡಿಪ್ಲೊಮಾದವರಿಗೆ 1,500 ರೂಪಾಯಿ. ಒಂದು ದಿನಕ್ಕೆ 50 ರೂಪಾಯಿ ಆಯಿತು ಡಿಪ್ಲೊಮಾದವ್ರಿಗೆ. ಪದವೀಧರರಿಗೆ ಒಂದು ದಿನಕ್ಕೆ 100 ರೂಪಾಯಿ ಆಯಿತು. ಒಂದು ಮಸಾಲೆ ದೋಸೆ ಇವತ್ತು ಒಂದು ದಿನಕ್ಕೆ ನನ್ನ ಪ್ರಕಾರ ಕಡಿಮೆ ಅಂದರೆ 150, 100 ಕಡಿಮೆ ಅಂದರೆ 50, 150 ರೂಪಾಯಿ ಮಸಾಲೆ ದೋಸೆ ಇದೆ. ಒಂದು ಕಾಫಿ 50 ರೂಪಾಯಿ ಇದೆ. ಒಂದು ವಡೆ 25 ರೂಪಾಯಿ ಇದೆ. ಇವರು 100 ರೂಪಾಯಿ ನಾವು ಕೊಟ್ಟಿದ್ದೀವಿ, ಯಾಕೆ ಕೊಡಬೇಕಿದು? ಭಿಕ್ಷೆ ಕೊಡ್ತಾ ಇದ್ದೀರಾ? ಅವಮಾನ. ನಿಜವಾಗ್ಲೂ ನಿಮ್ಗೆ ಹೇಳ್ತೀನಿ, ಇಡೀ ಪದವೀಧರರಿಗೆ ಉದ್ಯೋಗ ಕೊಡಿ. ನಿಮ್ಮ ದುಡ್ಡು ಯಾರಿಗೆ ಬೇಕು? ಉದ್ಯೋಗ ಕೊಡಿ. ಕರ್ನಾಟಕದಲ್ಲಿ ಏನಾಗಿದೆ ಇವತ್ತು? ನೂತನ ವಿದ್ಯುತ್ ಕಾರ್ಖಾನೆ ಮುಚ್ಚಿದ್ರಿ, HMT ಮುಚ್ಚಿದ್ರಿ, ITI ಮುಚ್ಚಿದ್ರಿ, ಈ ಕಡೆ ಮೈಸೂರು ಲ್ಯಾಂಪ್ ಮುಚ್ಚಿದ್ರಿ, ಇಲ್ಲಿ ಭದ್ರಾವತಿನಲ್ಲಿ ಅಲ್ಲಿ ಐರನ್ ಅದನ್ನು ಮುಚ್ತಾ ಇದ್ದೀರಿ. ಇದೆಲ್ಲ ನೋಡಿದಾಗ ನಮ್ಮ ಕಾರ್ಖಾನೆಗಳನ್ನು ಮುಚ್ಚಿ ಮಲ್ಟಿ ನ್ಯಾಷನಲ್ ಕಾರ್ಖಾನೆಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ಬರ್ತಾ ಇದೆ. ಇವರಿಗೆ ನೀವು ಹೇಳಿ, ಕನ್ನಡಿಗರು ಬಿಟ್ಟು ಬೇರೆ ಯಾರನ್ನು ತೆಗೆದುಕೊಂಡು ಕೂಡುದು ಅಂತೇಳಿ ಕಟ್ಟಾಗಿ ಅದ್ಭುತವಾಗಿ ನೀರು ಕೊಡೋದಿಲ್ಲ, ಕರೆಂಟ್ ಕೊಡೋದಿಲ್ಲ, ಜಮೀನು ಕೊಡೋದಿಲ್ಲ, ನಮ್ಮವ್ರಿಗೆ ಉದ್ಯೋಗ ಕೊಡಿ ಅಂಥೇಳಿ ನಮ್ಮ ಇಡೀ ಪದವೀಧರಗಳಿಗೆ ಉದ್ಯೋಗ ಕೊಡ್ಬೋದು. 3,000 ರೂಪಾಯಿ ಕೊಡೋದಿದೆಯಲ್ಲ, ಇದು ಭಿಕ್ಷೆ. 1,500 ಕೊಡೋದು ಭಿಕ್ಷೆ. ಅವಮಾನ ಆಗುತ್ತೆ. ಪದವೀಧರರು MA, BL, B.Ed, ಏನು ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ಓದಿ ಮನೆಯಲ್ಲಿ ಕೂತಿದ್ದಾರೆ, ದನಗಳು ಸಾಕ್ತಾ ಇದ್ದಾರೆ, ಕೊಟ್ಟಿಗೆಯಲ್ಲಿದ್ದಾರೆ. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಇದನ್ನು ನೀವು ನಾಳೆ ಉದ್ಘಾಟನೆ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಒಳ್ಳೆಯದಲ್ಲ. ಇದು ಪದವೀಧರಗಳಿಗೆ, ಕೆಲಸ ಮಾಡಿದವ್ರಿಗೆ, ದುಡಿದವ್ರಿಗೆ, ಪದವಿ ಪಡೆದವ್ರಿಗೆ ಅವಮಾನ ಆಗುತ್ತೆ. ಇವತ್ತು ಅವರಿಗೆ ಕೆಲಸ ಮಾತ್ರ ಕೊಡಲೇಬೇಕು. ಕನ್ನಡ ಶಾಲೆಗಳನ್ನು ಮುಚ್ಚಬೇಡಿ. ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆಗಳನ್ನು ಮುಚ್ಚಬೇಡಿ. ಕನ್ನಡ ಶಾಲೆಗಳನ್ನು ಮುಚ್ಚುವುದರಿಂದ ತೀವ್ರವಾದಂಥ ಅನ್ಯಾಯ ಆಗುತ್ತೆ. ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ತಾವು ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ಮತ್ತು ಈ ಒಂದು ಅತಿಥಿ ಉಪನ್ಯಾಸಕರು ಇವ್ರು ಏನು ಅಂತಂದರೆ ಭಾಳ ಉನ್ನತವಾಗಿ ಓದಿದ್ದಾರೆ. ಅವರಲ್ಲಿ 2-3 ಗುಂಪಾಗಿದೆ. ಅವರೇನೇ ಗುಂಪಾದರೂ ಚಿಂತೆ ಇಲ್ಲ. ಅತಿಥಿ ಉಪನ್ಯಾಸಕರಿಗೆ ಕಾಯಂ ಮಾಡಿಬಿಟ್ಟು ಅವರವ್ರ ಜಿಲ್ಲೆಗೆ, ಅವರ ಸ್ವಂತ ಜಿಲ್ಲೆಗೆ ಅವ್ರನ್ನ ವರ್ಗ ಮಾಡಿ ಇವತ್ತು